ತಗಲಾಕಂಡೆ ಮಂಜ ತಗಲಾಕಂಡ ಸಂಜೀವ. ಏನಂದೆ ಇನ್ನೊಂದ್ಸಲ ಹೇಳು. ಚಳಿ ಚಳಿ ತಾಳೆನು ಈ ಚಳಿಯ ಅಂತ ಹೇಳಿ 3 ಲಕ್ಷ ಈಸ್ಕೊಂಡ್ ಬೇಕಾದ್ರೆ ಲೋಕಾಯುಕ್ತ ಪೊಲೀಸ್ ಅವ್ರಿಗೆ ಸಿಕ್ಕಾಕೊಂಡಿದ್ದಾನೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಸೂರ್ಯನಗರದವನು 2 kg ಚಿನ್ನವನ್ನ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್ ಚಾನೆಲ್. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಹೆಸರು ಇವರು ಪೊಲೀಸರ ಅಥವಾ ಪೋಲಿಗಳ. ಸ್ವಲ್ಪ ನೋಡಲಿಕ್ಕೆ ಬೇಜಾರು ಆಗ್ಬೋದು, ಕೆಲವೊಂದು ಕಡೆ ತಮಾಷೆನೂ ಅನಿಸ್ಬೋದು. ಬಟ್ ಆದರೆ ನಾನು ಬಳಸ್ತಾ ಇರೋವಂಥ ಈ ಪದ ಏನಿದೆ ಪೋಲಿ ಅಂತ, ಪೊಲೀಸ್ ಇಲಾಖೆಗಳು ಪೋಲಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ, ಭ್ರಷ್ಟರ ಕಾಟ ಜಾಸ್ತಿ ಆಗಿಬಿಟ್ಟಿದೆ, ಕಳ್ಳತನ ಮಾಡೋರ ಕಾಟ ಜಾಸ್ತಿ ಆಗಿಬಿಟ್ಟಿದೆ, ಡಕಾಯಿತಿ ಮಾಡೋವಂಥ ಪೊಲೀಸ್ ಇದ್ಬಿಟ್ಟಿದ್ದಾರೆ, ಡ್ರಗ್ಸ್ಗಳನ್ನು ಮಾರುವಂಥ ಪೊಲೀಸರು ಇದ್ದಾರೆ, ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆಯನ್ನು ಕೂಡ ಮಾಡಿಸ್ಕೊಡುವಂಥ ಪೊಲೀಸ್ ಇದ್ದಾರೆ. ಈಗ ಲೇಟೆಸ್ಟ್ ಆಗಿ ಕಾಣಿಸ್ತಾ ಇರೋದೇನು ಅಂತಂದರೆ, ನೆನ್ನೆ ರಾತ್ರಿ, ಇವತ್ತು ಡಿಸೆಂಬರ್ ಚಳಿ, ಎಷ್ಟು ಚಳಿ ಅನ್ನಿಸ್ತಾ ಇದೆ ಅಂತಂದರೆ, ಈ ಚಳಿ ಸಮಯದಲ್ಲಿ ಒಬ್ಬ ಜಾಲ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಚಳಿ ಚಳಿ ತಾಳೆನು ಈ ಚಳಿಯ ಅಂತ ಹೇಳಿ 3 ಲಕ್ಷ ಈಸ್ಕೊಂಡು ಬೇಕಾದ್ರೆ ಲೋಕಾಯುಕ್ತ ಪೊಲೀಸ್ ಅವ್ರಿಗೆ ಸಿಕ್ಕಾಕೊಂಡಿದ್ದಾನೆ. ಅವರು ಕಸ್ಟಡಿ ತಗೊಂಡಿದ್ದಾರೆ, ಅವನನ್ನು ಅರೆಸ್ಟ್ ಮಾಡಿ ಈಗ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದರೆ, ಕಳೆದ 2 ತಿಂಗಳಿಂದ ಸಾಲು ಸಾಲು ಪೊಲೀಸರು ಕ್ರೈಮ್ಗಳನ್ನು ಮಾಡುತ್ತಾ, ಡಕಾಯಿತಿ ಮಾಡುತ್ತಾ, ಲೂಟಿ ಮಾಡುತ್ತಾ, ರೇಪ್ಗಳನ್ನು ಮಾಡುತ್ತಾ, ಕೊಲೆ ಸಹ ಮಾಡಿದ್ದಾರೆ. ಈ ರೀತಿಯ ಕ್ರೈಮ್ಗಳಿಗೆ ಹೊರಗಡೆ ಬರ್ತಾ ಇದ್ದರೆ ಕರ್ನಾಟಕ ರಾಜ್ಯ ಸರ್ಕಾರದ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳುವಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಾಲು ಸಾಲು ಭ್ರಷ್ಟರು, ಸಾಲು ಸಾಲು ಡಕಾಯಿತರು, ಸಾಲು ಸಾಲು ರೇಪಿಸ್ಟ್ಗಳು, ಸಾಲು ಸಾಲು ಕೊಲೆಗಡಕ ಪೊಲೀಸರು ಬೀದಿಗೆ ಬರ್ತಾ ಇದ್ರೆ, ಸರ್ಕಾರ ಮಾತ್ರ ನನಗೇನೂ ಗೊತ್ತಿಲ್ಲಪ್ಪ, ಏನು ನಡೀತಾ ಇಲ್ಲ ಅನ್ನೋ ರೀತಿಯಲ್ಲಿ ಮೌನಕ್ಕೆ ಜಾರಿದೆ. ಹೋಮ್ ಮಿನಿಸ್ಟ್ರು ಮೌನಕ್ಕೆ ಜಾರಿದ್ದಾರೆ. DGP ಅಂಡ್ IGP ಸಲೀಂ ಅವರು, ಬೆಂಗಳೂರಿನ ಕುಖ್ಯಾತ ಪೊಲೀಸರ ಬಾಸ್ ಆಗಿರುವಂಥ ಸೀಮಂತ್ ಕುಮಾರ್ ಸಹ, ನನಗೇನು ಕೆಲಸ ಏನಪ್ಪ, ನಾನು ಬಂದ ಸಸ್ಪೆಂಡ್ ಮಾಡು ಸೈಡ್ ಕಳಿಸು, ಸಸ್ಪೆಂಡ್ ಮಾಡು ಸೈಡ್ ಕಳಿಸು. ಶುರುವಾಗಿದೆ ಎಲ್ಲಿ ಅಂತ ಹೇಳ್ತೀರಾ? ಇದೇ ಬೆಂಗಳೂರಿನ 2 ತಿಂಗಳ ಹಿಂದೆ ಸೂರ್ಯನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ 2 kg ಕದ್ದಿರೋ ಚಿನ್ನದಲ್ಲಿ, ಅವನು ಮೋಸ್ಟ್ಲಿ ಆ ಕಳ್ಳು ಸಹ ಮೋಸ್ಟ್ಲಿ ಸಂಜೀವನಿಗೆ ಸಂಬಂಧಪಟ್ಟಿರುವಂಥ ಕಳ್ಳು ಇದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕರೆಕ್ಟಾಗಿ ನನ್ನಂತಾನೆ ಅದು ತನಿಖೆ ಮಾಡಿದ್ರೆ ಖಂಡಿತವಾಗಿ ಆ ಸಂಜೀವನ ಬಳಸ್ಕೊಂಡಂಥ ಚಿನ್ನ ಏನಿದೆ, ಖಂಡಿತವಾಗಿ ಆ ಕಳ್ಳ ಸಹ ಅವನಿಗೆ ಸಂಬಂಧಪಟ್ಟಿರ್ತಾನೆ. ಕದ್ದಿರೋ 2 kg ಚಿನ್ನದಲ್ಲಿ ತನ್ನ ಹೆಂಡತಿಗೆ ಆಭರಣಗಳನ್ನು ಮಾಡಿಸ್ಕೊಟ್ಟಂಥ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವನ ಸಸ್ಪೆಂಡಿಂದ ಶುರುವಾದಂಥ ವಕ್ರದೃಷ್ಟಿ, ಒಂದು ರೀತಿ ಪೊಲೀಸ್ ಇಲಾಖೆ ಮೇಲೆ ದೊಡ್ಡ ವಕ್ರದೃಷ್ಟಿ ಬಿದ್ದಿದೆ. ಆ ವಕ್ರದೃಷ್ಟಿಯಿಂದ ಪ್ರತಿದಿನ ಕಳ್ತನ ಮಾಡೋದು, ರೇಪ್ ಮಾಡೋದು, ಡಕಾಯಿತಿ ಮಾಡೋದು, ATM ದರೋಡೆ ಕೂಡ ಮಾಡೋವಂಥ ಕೆಲಸಗಳಿಗೆ ಪೊಲೀಸರು ಇಳಿದುಬಿಟ್ಟಿದ್ದಾರೆ. ಹಾಗಾದರೆ ಸರ್ಕಾರ ಯಾಕೆ ಮೌನದಲ್ಲಿ ಜಾರಿದೆ? ಈಗ ಪಕ್ಕದ ಮಹಾರಾಷ್ಟ್ರದಲ್ಲಿ ಒಬ್ಬ ಹೆಣ್ಣುಮಗಳನ್ನು ಕೊಲೆ ಮಾಡಿದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಇಮಿಡಿಯೇಟಾಗಿ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅವನ್ನ ಸೇವೆಯಿಂದ ಡಿಸ್ಮಿಸ್ಸೇ ಮಾಡಿದಂಥ ಮಹಾರಾಷ್ಟ್ರ ಸರ್ಕಾರ ಎಲ್ಲಿ ಕಳ್ಳರು ಪೋಲಿಗಳನ್ನು ಈ 2025 ಡಿಸೆಂಬರ್ ತಿಂಗಳು ನಡೀತಾ ಇದೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಅಂದಾಜು 190ಕ್ಕೂ ಹೆಚ್ಚು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ಒಬ್ಬರನ್ನ ಸಹ ಡಿಸ್ಮಿಸ್ ಮಾಡಿ, ಅದೇನು ಹೇಳ್ತಾರಲ್ಲ, ಈ ಅಪಕೀರ್ತಿ ಇಲ್ಲದಂಥ ಸಿದ್ದರಾಮಯ್ಯನ ಸರ್ಕಾರ, ಕಪ್ಪು ಚಿಲ್ಲಿಕೆ ಇಲ್ಲದಂಥ ಸಿದ್ದರಾಮಯ್ಯನ ಸರ್ಕಾರ ಒಬ್ಬರನ್ನು ಸಹ ಡಿಸ್ಮಿಸ್ ಮಾಡಿ, ಸೇವೆಯಿಂದ ವಜಾ ಮಾಡಿ, ಯಾರನ್ನೂ ಕೂಡ ಜೈಲಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಲೇ ಇಲ್ಲ. ಸೂರ್ಯನಗರದವನು 2 kg ಚಿನ್ನವನ್ನು ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾನೆ. ಹಾಗೆ ಚಾಮರಾಜಪೇಟೆಗೆ ಬಂದರೆ ಇನ್ಸ್ಪೆಕ್ಟರ್ ಮಂಜ ಜೊತೆಯಲ್ಲಿ 11 ಜನ ಸೇರಿಕೊಂಡು ಡ್ರಗ್ಸ್ ಮಾಡಿ ದುಡ್ಡು ಮಾಡ್ತಾರೆ. ಇಲ್ಲಿ ಕೋರಮಂಗಲಕ್ಕೆ ಅಲ್ಸೂರ್ ಗೇಟಿಗೆ ಬಂದರೆ ಅಲ್ಸೂರ್ ಗೇಟ್ ಹನುಮಂತ್ ಭಜಂತ್ರಿ ಮತ್ತು ಕೋರಮಂಗಲ ಇನ್ಸ್ಪೆಕ್ಟ್ರು ರಾತ್ರಿ 1 ಗಂಟೆ 2 ಗಂಟೆವರೆಗೂ ಪಬ್ಬು ಬಾರ್ಗಳನ್ನ ಓಪನ್ ಮಾಡಿಸಿ, ಡೀಲ್ ಮಾಡಿಸಿ, ಅವ್ರ ಕೈಯಲ್ಲಿ ವ್ಯವಹಾರಗಳು ಮಾಡಿಸಿ, ತಿಂಗಳು 1 ಕೋಟಿ ಲಂಚ ಇಸ್ಕೊಂಡು ತಗಲಾಕೊಂಡು
ತಗಲಾಕಂಡೆ ಮಂಜ, ತಗಲಾಕಂಡ ಸಂಜೀವ ಅಂತ ಹೇಳ್ಕೊಂಡು ಪ್ರತಿದಿನ 1 ಕೋಟಿ ರೂಪಾಯಿ ಇಸ್ಕೊಂಡಿದ್ದಕ್ಕೆ ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತೆ ಕೋರಮಂಗಲ ಇನ್ಸ್ಪೆಕ್ಟರ್ ಇಬ್ರು ಸಹ ಸಸ್ಪೆಂಡ್ ಆಗ್ತಾರೆ. ಸಸ್ಪೆಂಡ್ ವಿಚಾರ ಅಲ್ಲಿಗೆ ನಿಲ್ಲಲ್ಲ, ದೇವನಹಳ್ಳಿ ಕಡೆ ಹೋಗುತ್ತೆ. ದೇವನಹಳ್ಳಿಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಗದಾಂಬ ಪೋಸ್ಕೋ ಕೇಸನ್ನು ರಿಜಿಸ್ಟರ್ ಮಾಡೋಕ್ಕೆ 1 ಲಕ್ಷ ರೂಪಾಯಿ ಲಂಚಕ್ಕೆ ತಗಲಾಕೊಂಡು ಐ ಥಿಂಕ್ ಲೋಕಾಯುಕ್ತರ ಪೊಲೀಸರಿಂದ ಬೇಲ್ ಸಿಗದೆ ತಲೆ ಮರೆಸ್ಕೊಳ್ತಾರೆ. ಹಾಗೆ ದಾವಣಗೆರೆ ಇಬ್ಬರು PSIಗಳು IGP ಆಫೀಸಲ್ಲಿ ಕೆಲಸ ಮಾಡುವಂಥ ಇಬ್ಬರು PSIಗಳು ಆಭರಣ ಮಾಡುವಂಥ ವ್ಯಕ್ತಿಯಿಂದ ಅವನನ್ನು ಅಡ್ಡಗಟ್ಟಿ ಅವನ ಹತ್ರ ಇದ್ದಂಥ ಚಿನ್ನವನ್ನು ಲೂಟಿ ಮಾಡಿ ಅರೆಸ್ಟ್ ಆಗೋದಲ್ದಿರ ಡಿಪಾರ್ಟ್ಮೆಂಟಿನ ಮಾನ ಮರ್ಯಾದೆಯನ್ನು ಸಹ ತೆಗಿತಾರೆ. ಇನ್ನು DJ ಹಳ್ಳಿ ಒಂದು ಸಮಯದಲ್ಲಿ DJ ಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟು DJ ಹಳ್ಳಿ ಫೇಮಸ್ ಆಗಿತ್ತು. ಈಗ ಅದನ್ನು ಇನ್ನೂ ಫೇಮಸ್ ಮಾಡ್ತಾ ಇರೋರು DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ. ಲಾಡಿ ಬಿಚ್ಚಿ ಡಿಪಾರ್ಟ್ಮೆಂಟ್ಗೆ ಕರಿ ಮಸಿಯನ್ನೇ ಬೆಳೆದುಬಿಟ್ಟ ಅವನು. ಹೋಗ್ಲಿ DJ ಹಳ್ಳಿ ಸುನೀಲ ಏನೋ ಬೆಳೆದುಬಿಟ್ಟ ಅಂತ ಅನ್ಕೊಂಡ್ರೆ ಅದೇ DJ ಹಳ್ಳಿನಲ್ಲಿ ರೌಡಿ ಮನೆಯಲ್ಲಿ ಅಮ್ಮ ಬಾಡಿಗೆಗಿದ್ದು ರೌಡಿಯಿಂದ ನಂಗೆ ರಕ್ಷಣೆ ಮಾಡಿ ಅಂತ DJ ಹಳ್ಳಿಗೆ ಹೋದ್ರೆ ಅಲ್ಲೊಬ್ಬ ASI ಪ್ರಕಾಶ ಮಂಚಕ್ ಬಾ ಏನು ಹೇಳಿ ಮಂಚಕ್ ಬಾ. ಆಮೇಲೆ ಬರೀ DJ ಹಳ್ಳಿ ಪ್ರಕಾಶ ಮಂಚದ್ದಲ್ಲ, ಕೊಡಗೇಳಿಲಿ ಒಬ್ಬ ಇನ್ಸ್ಪೆಕ್ಟರ್ ಇದ್ದ ರಾಜಣ್ಣ ಅಂತ. ಈಗ ಚೇತನ್ ಹಿಂದ್ಗಡೆ ಈಗ ಮುತ್ತು ಇದನ್ನೆಲ್ಲ ಮುತ್ತು ರಿಯಲ್ ಎಸ್ಟೇಟು, ಅದ್ರ ಹಿಂದೆ ಚೇತನ್ ಅಂತ ಇದ್ದ, ಅವನು ಮನೆ ಕಟ್ಕೊಂಡ. ಅದರಿಂದ ಒಬ್ಬ ರಾಜಣ್ಣ ಅಂತ ಇನ್ಸ್ಪೆಕ್ಟರ್ ಇದ್ದ ಕೊಡಗೇಳಿನಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಹೆಣ್ಮಗಳನ್ನ ಮಂಚಕ್ ಬಾ. ಬರೀ DJ ಹಳ್ಳಿಗೆ ಸೀಮಿತವಾಗಿಲ್ಲ ಈ ಮಂಚಕ್ ಬಾ ಅನ್ನೋದನ್ನ, ಕೊಡಗೇಳಿಗೂ ಕೂಡ ಆಗಿತ್ತು. ಸೊ ಈ ರೀತಿ ಸಾಲು ಸಾಲು ಪೊಲೀಸರು ಜೊತೆಯಲ್ಲಿ ಕೋರಮಂಗಲ ಅವರು ನಾವು ಯಾರಿಗಿಂತ ಕಡಿಮೆ ಏನಿಲ್ಲ, ಸಂಜೀವ ಏನೋ ಒಡವೆ ಕದ್ದಿದ್ರೆ ಮಂಜ, ಚಾಮರಾಜಪೇಟೆ ಮಂಜ ಡ್ರಗ್ಸ್ ಮಾಡಿದ್ರೆ ನಾವು ಕೊಲೆನೇ ಮಾಡ್ತೀವಿ ಅಂತ ಹೇಳಿ ಯಾರೋ ದರ್ಶನನ್ನ ಕರ್ಕೊಂಬಂದು ಯಾವುದೇ ಕಂಪ್ಲೇಂಟ್ ಇಲ್ಲ, ಯಾವುದೇ FIR ಇಲ್ಲ, ಆದರೆ ಅವನನ್ನು ಇಂಟ್ರಾಗೇಷನ್ ಮಾಡೋ ಹೆಸರಲ್ಲಿ ಕಸ್ಟಡಿನಲ್ಲಿ ಲಾಕಪ್ಪಲ್ಲಿ ಅವನನ್ನು ಕೊಲೆನೇ ಮಾಡಿಬಿಟ್ರು. FIR ಮಾಡಿದ್ರು, ಅವ್ರನ್ನ ಅರೆಸ್ಟ್ ಮಾಡಿದ್ರು, ಬಿಟ್ಟರು ಗೊತ್ತಿಲ್ಲ. ಒಂದಂತೂ ನಿಜ, ಬೆಂಗಳೂರಲ್ಲಿರುವಂಥ 130 ಪೊಲೀಸ್ ಠಾಣೆಗಳು ಐ ಥಿಂಕ್ ಕ್ರೈಮ್ ಅಡ್ಡಗಳಾಗಿ ಐ ಥಿಂಕ್ ಕನ್ವರ್ಟ್ ಆಗಿದೆ. ಇದಕ್ಕೆ ಕಾರಣ ಬರೀ ಪೊಲೀಸ್ ಇಲಾಖೆ ಅಂತ ನಾನು ಹೇಳೋಕ್ಕೋಗಲ್ಲ, ಮೇಲೆ ಕುಂತಿರುವಂಥ ರಾಜಕಾರಣಿಗಳು ಇದಕ್ಕೆ ಐ ಥಿಂಕ್ ನೇರವಾಗಿ ಹೊಣೆ ಹೊರ್ತಾರೆ. ಕಾರಣ ಯಾಕೆ ಅಂತಂದರೆ 2023ರಲ್ಲಿ ನಾನು AP ರಂಗನಾಥ್ ಒಂದಷ್ಟು ಜನ ಅಡ್ವೊಕೇಟ್ಗಳು BJP ಸರ್ಕಾರ ಇರಬೇಕಾದ್ರೆ PSI ಹಗರಣವನ್ನು ಎಕ್ಸ್ಪೋಸ್ ಮಾಡಿ 48 ಜನ ಪೊಲೀಸರು 500 ಕೋಟಿ, ನಿಮಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕಾ 50 ಲಕ್ಷ ತಗೊಂಬ, 60 ಲಕ್ಷ ತಗೊಂಬ, 1 ಕೋಟಿ ರೂಪಾಯಿ ತಗೊಂಬ, ಯಾರು ಕೋಟಿ ರೂಪಾಯಿ ಕೊಡ್ತಾರೋ ಅವ್ರಿಗೆ PSI ಪೋಸ್ಟರ್ನ ಮಾರ್ಕಂಡಂತ ಆಗಿನ ಕಾಲದ KPSC 2020 ಆಗಿನ ಕಾಲ ಅಂತ ಏನಿಲ್ಲ, 2023ರಲ್ಲಿ KPSC ಹರಾಜಿಗೆ ಕತೆ ನಿಂತಿತ್ತು. ಆ ಸಮಯದಲ್ಲಿ ನಾವೆಲ್ಲ ಗಟ್ಟಿ ಧ್ವನಿ ಮಾಡಿ CID ಮುಂದೆ ಪ್ರೊಟೆಸ್ಟ್ ಮಾಡಿ ನಮ್ಮ ಮೇಲೆ ಸಾಕಷ್ಟು ಕೇಸ್ಗಳನ್ನ ಹಾಕಿದ್ರು, ಜೈಲಿಗೂ ಕಳಿಸಿದ್ರು. ಬಟ್ ಆದರೆ ಪೊಲೀಸ್ ಇಲಾಖೆನಲ್ಲಿ ವಾಶ್ ಮಾಡೋದ್ರಲ್ಲಿ ನನ್ನದಂತೂ ಎತ್ತಿದ ಕೈ ಅಂತ ಹೇಳುತ್ತಾ, ಈಗ ನನ್ನ ಕೈಗೆ ನಮ್ಮ ಟ್ರೂ ಲೈಫ್ ನ್ಯೂಸ್ ಚಾನೆಲ್ ಅನ್ನೋ ಒಂದು ದೊಡ್ಡ ತಂಡವೇ ನನ್ನ ಜೊತೆ ನಿಂತಿರೋದ್ರಿಂದ ಇನ್ನೂ ಹೆಚ್ಚಿನ ಶಕ್ತಿಯಾಗಿ ಈ ಭ್ರಷ್ಟ ಪೊಲೀಸರನ್ನ, ಈ ಡಕಾಯಿತಿ ಪೊಲೀಸರನ್ನ, ಕದ್ದಿರ ಚಿನ್ನದಲ್ಲಿ ಒಡವೆ ಮಾಡಿಸ್ಕೊಡುವಂಥ ಪೊಲೀಸರನ್ನ, ಡ್ರಗ್ಸ್ ಮಾಡೋ ಪೊಲೀಸರನ್ನ, ಕೊಲೆ ಮಾಡೋ ಪೊಲೀಸರನ್ನ, ಲಾಡಿ ಬಿಚ್ಚೋ ಸುನೀಲ್ ಅಂತ ಪೊಲೀಸರನ್ನ, ರಿಯಲ್ ಎಸ್ಟೇಟ್ ಮಾಡೋ ಕೊಡಗೇಹಳ್ಳಿ ಇನ್ಸ್ಪೆಕ್ಟರ್ ಮುತ್ತುರಾಜನ್ನ ಪೊಲೀಸರನ್ನ, ಕದ್ದಿರ ಚಿನ್ನನ ಡಕಾಯಿತಿ ಮಾಡೋ ಪೊಲೀಸರನ್ನ, ATM ದರೋಡೆ ಮಾಡೋ ಪೊಲೀಸರನ್ನ, ರೌಡಿ ಶೀಟರ್ನ ಕೈ ಬಿಡ್ಲಿಕ್ಕೆ 1 ಲಕ್ಷ ರೂಪಾಯಿ. ಫಸ್ಟ್ ಆಫ್ ಆಲ್ ಆ ರೌಡಿ ಶೀಟರ್ನ ಹಾಕಬೇಕಾದ್ರೂ ಕೂಡ ಖಾಸಗಿ ಹಾಕಿರ್ತಾರೆ. ಯಾಕೆ ಅಂತಂದ್ರೆ ನಮಗಿರೋ ಮಾಹಿತಿ ಪ್ರಕಾರ ಪ್ರತಿ ಠಾಣೆಯಲ್ಲೂ 200ರಿಂದ 300 ರೌಡಿ ಶೀಟರ್ಗಳನ್ನ ಕಂಪಲ್ಸರಿ ಓಪನ್ ಮಾಡ್ತಾರಂತೆ. ಕಾರಣ ಯಾಕೆ ಅಂತಂದ್ರೆ ಒಬ್ಬ ರೌಡಿ ಶೀಟರಿಂದ 10,000 ರೂಪಾಯಿ ಪ್ರತಿ ತಿಂಗಳು ವಸೂಲಿ ಆಗ್ತಾರೆ. ಸೊ 200 ರೌಡಿ ಶೀಟರ್ ಅಂದ್ರೆ ಹೆಚ್ಚು ಕಮ್ಮಿ 20 ಲಕ್ಷ ಆಯಿತು. 300 ರೌಡಿ ಶೀಟರ್ ಅಂದ್ರೆ 30 ಲಕ್ಷ ಮಾಮೂಲಿ ಬರುತ್ತೆ. 30 ಲಕ್ಷ ಮಾಮೂಲಿಗೋಸ್ಕರ ರೌಡಿ ಶೀಟರ್ಗಳನ್ನ ಓಪನ್ ಮಾಡುವಂತ ಈ ಕಲಬೆರಕೆ ಉಸುರುವಳ್ಳಿ ಮಾಫಿಯಾ, ಕ್ರಿಮಿನಲ್, ಡಕಾಯಿತಿ, ಕಳ್ಳ, ಲಾಡಿ ಬಿಚ್ಚೋ ಕಾಮುಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಸರಿ ಮಾಡಬೇಕಂದ್ರೆ ಖಂಡಿತವಾಗಿ ಸಿದ್ದರಾಮಯ್ಯ CM ಅವ್ರ ಕೈಲೂ ಆಗಲ್ಲ, ಅಥವಾ DK ಶಿವಕುಮಾರ್ ಕೈಯಲ್ಲೂ ಆಗಲ್ಲ, ಬಸವರಾಜ ಬೊಮ್ಮಾಯಿ ಕೈಲಂತೂ ಮೊದಲೇ ಆಗಲ್ಲ. ಯಾಕೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ನಾವು ಏನು ಹೇಳಬೇಕಾಗಿಲ್ಲ, ಮುಂಚೆನೆ ಮಾತಾಡಿದ್ದೀವಿ. ಅವರು ಸ್ಟೇ ಆಗಿ ತಗೊಂಬಂದ್ರು. ಏನಂತಂದ್ರೆ ನಿಮಗೆ ವಿಧಿ ಇಲ್ಲ, ಯಾರಿಗೋ ಒಬ್ಬರು ಓಟ್ ಹಾಕ್ತೀರಾ, ಒಳ್ಳೆ ವ್ಯಕ್ತಿಗಳು ಎಲೆಕ್ಷನ್ಗೆ ನಿಲ್ಲಲ್ಲ. ಹಾಗಾಗಿ ಸಮಾಜ ಬದಲಾವಣೆ ಆಗಬೇಕು, ವ್ಯವಸ್ಥೆ ಬದಲಾವಣೆ ಆಗಬೇಕು. ಈ ಕಳ್ಳರು, ಡಕಾಯಿತರು, ಕ್ರೈಮ್ ಮಾಡುವಂಥ ಪೊಲೀಸರನ್ನ ಸರಿ ಮಾಡಬೇಕು ಅಂದರೆ
ಐ ಥಿಂಕ್ 2028 ಈಸ್ ದ ರೈಟ್ ಟೈಮ್ ಅಂತ ಹೇಳುತ್ತಾ ಆಗಿನ ಸಮಯಕ್ಕೆ ಒಂದು ದೊಡ್ಡ ರಾಜಕೀಯ ಬದಲಾವಣೆ ಆಗುತ್ತೆ. ಆದರೆ ಒಂದಂತೂ ನಿಜ, ತನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ನನಗೆ ಕೇಳಿಸಲ್ಲ, ನನಗೆ ಕಣ್ಣೇ ಕಾಣಿಸಲ್ಲ. ಯಾಕೆ ನೋಡಿ, ಇಷ್ಟು ಜನ ಸಸ್ಪೆಂಡ್ ಆಗಿದ್ದಾರೆ, 190ಕ್ಕೂ ಹೆಚ್ಚು ಜನ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ಹೋಮ್ ಮಿನಿಸ್ಟರ್ ಆಗಿ ಒಬ್ಬರನ್ನು ಸಹ ಶಿಸ್ತು ಕ್ರಮ ಅಥವಾ ಅವರನ್ನು ಡಿಸ್ಮಿಸ್ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮಾಡಿಲ್ಲ. DGP ಅಂಡ್ IGP ಸಲೀಂ ಮಾಡಿಲ್ಲ. ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇವರು ಕಾಕಿ ಹಾಕಿರೋ ಪೊಲೀಸರ ಅಥವಾ ಕಾಕಿ ಹಾಕಿರೋ ಕ್ರಿಮಿನಲ್ ದರೋಡೆಗಳ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಭ್ರಷ್ಟರ ಬೇಟೆ ಯಾವಾಗಲೂ ನಮ್ಮ ಚಾನಲಿಂದ ಇದ್ದೇ ಇರುತ್ತೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕವೇ ನಮ್ಮ ಗುರಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಕಣದಲ್ಲೂ ಕನ್ನಡ.